ನಿಮ್ ಶರ್ಟ್ ಮೇಲೆ ಇರುವೆ ಇರುವೆ ಇದೆ. ಹೇಳಿದಿದ್ರೆ ನಾನೇ ತೆಗಿತಾ ಇದ್ದೆ. ನಂಗ್ ಹೊಡೆಯೋದನ್ನ ನೀವು ತಡೆದಿರ್ಬೇಕಾದ್ರೆ ನಿಮ್ಗೆ ಇರುವೆ ಕೂಡ ಕಚ್ಚದೇ ಇರೋ ಹಾಗೆ ನಾನ್ ನೋಡ್ಕೋಬೇಕಲ್ವಾ? ಅಣ್ಣ, ಒಲೆ ಮೇಲೆ ಹಾಲಿಟ್ಟಿದ್ದೆ. ಇವಳು ನೋಡ್ಬಿಟ್ಲು, ಏನಾದರೂ ಮ್ಯಾನೇಜ್ ಮಾಡಬೇಕು. ಫೋನ್. ಹಲೋ, ಹೇಳಿ. ಫೋನೇ ಬಂದಿಲ್ವಲ್ಲ ಅಣ್ಣ? ನಾನೇ ಮಾಡಿದೆ. ಆಹಾ, ಏನ್ ಮಮ್ಮಿ ಹಂಗಳ್ತವಳೆ? ಸಮಾಧಾನ ಮಾಡೋಣ ಬನ್ನಿ. ಏನ್ ನವ್ಯ, ಇನ್ನೂ ಅಳ್ತಾನೆ ಇದೆಯಾ? ಸಮಾಧಾನ ಮಾಡ್ಕೋ. ಪರೀಕ್ಷೆ ಇರೋದು ನಿನ್ ಸ್ಟಡೀಸಿಗಲ್ವಾ, ನಿನ್ ಜೀವನಕ್ಕೇನು ಅಲ್ವಲ್ಲ. ನೀನ್ ತುಂಬಾ ಬುದ್ಧಿವಂತೆ, ಟಾಪ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ತೀಯ ಗೊತ್ತಾ? ಇಲ್ಲ ಆಂಟಿ, ನಾನು ಎಕ್ಸಾಮ್ ಸರಿಯಾಗಿ ಬರೀಲಿಲ್ಲ. ಇವತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ಬರಿಬಹುದು. ಇಷ್ಟಕ್ಕೆಲ್ಲ ಅಳ್ತಾರೇನಮ್ಮ? ನವ್ಯ ಎಕ್ಸಾಮ್ ಬಗ್ಗೆ ಚಿಂತೆ ಮಾಡ್ತಿಲ್ಲ ಅಮ್ಮ. ಅವ್ರ ಅಣ್ಣ ಅವಳಗ್ ಬೈದ್ರು ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಪಾಪ ಅಲ್ವಾ ನವ್ಯ? ಅಣ್ಣ ಬೈದ್ರೆ ಯಾರು ಫೀಲ್ ಮಾಡ್ಕೊಳಲ್ವೇ? ಆಫ್ಟರ್ ಆಲ್ ಒಬ್ಳು ಕೆಲ್ಸದವಳು ಬೈದ್ರೆ ಮನ್ಸಿಗೆ ನೋವಾಗಲ್ವಾ? ಅದಕ್ಕೆ ತಾನೇ ಅಳ್ತಿರೋದು. ಆ ಮಂಗಮ್ಮ ಮಾಡಿದ್ರಿಂದ ನಿಮ್ ಚಿಕ್ಕಮ್ಮ ಮಾತ್ರ ಬೈಸ್ಕೊಂಡೆ, ಮತ್ತದೇ ಮಂಗಮ್ಮನಿಂದ ನಿಮ್ ಅಣ್ಣ ಕೂಡ ನಿನ್ನ ಬೈದ. ಅವಳು ನಿನ್ನ ಇನ್ನು ಎಷ್ಟು ಜನರ ಕೈಯಲ್ಲಿ ಬೈಸ್ತಾಳೋ ನವ್ಯ. ನಿನ್ನ ಅಣ್ಣ ನಿನಗ್ ಬೈದಿದ್ದಾನೆ ಅಂದ್ರೆ ಸ್ವಂತ ತಂಗಿಗಿಂತ ಆ ಮಂಗಮ್ಮನೇ ಅವನಿಗೆ ಹತ್ರ ಆಗಿದ್ದಾಳೆ ಅನ್ಸುತ್ತೆ. ಹಾಗನ್ಕೊಂಡೆ ಅಲ್ವಾ ಅಮ್ಮ ಬೈದಿದ್ದು? ಅವಳಿಗೋಸ್ಕರ ಸ್ವಂತ ತಂಗಿನೇ ಬೈದಿದ್ದಾನೆ ಅಂದ್ರೆ ನಾಳೆ ದಿನ ಹೊಡೆದ್ರೂ ಆಶ್ಚರ್ಯ ಪಡುವಂತದ್ ಏನಿಲ್ಲ ಅಮ್ಮ. ಅವಳು ಬಂದಾಗಿಂದ ನಾನ್ ನೋಡ್ತಾನೆ ಇದ್ದೀನಿ. ಎಲ್ರ ದೃಷ್ಟಿಲಿ ಒಳ್ಳೆಯವಳು ಅನ್ಸ್ಕೊಳಕ್ಕೆ ಯಾರನ್ನಾದ್ರೂ ಕೆಟ್ಟವರನ್ನಾಗಿ ಮಾಡ್ತಾನೆ ಇದ್ದಾಳೆ. ಮೊನ್ನೆ ತಾನೆ ನಿನ್ ಡ್ಯಾಡಿ ರೂಮಲ್ಲಿ ಧೂಪನ ಇಟ್ಟು ಅಷ್ಟೊಂದು ಅನಾಹುತ ಆಗೋ ತರ ಮಾಡಿದ್ರು. ಈಗ ನಿನ್ ಚಿಕ್ಕಮ್ಮನ ಹತ್ರ, ನಿನ್ನ ಅಣ್ಣನ ಹತ್ರ ಅವಳು ಒಳ್ಳೆಯವಳು ಅನ್ಸ್ಕೊಳ್ಳೋದಿಕ್ಕೋಸ್ಕರ ನಿನಗ್ ದುಃಖ ಆಗೋ ತರ ಮಾಡ್ಬಿಟ್ಟಿದ್ದಾಳೆ. ಇನ್ ಮುಂದೆ ಏನ್ ಮಾಡ್ತಾಳೋ, ಯಾರನ್ ಬಲಿಪಶು ಮಾಡ್ತಾಳೋ ಏನು? ಅಂತವಳ ಸುಮ್ನೆ ಬಿಡ್ಬಾರ್ದು ನವ್ಯ. ಹೌದು ನವ್ಯ, ಅವಳಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು. ಆ ಕೆಲ್ಸದವಳು ಹೇಳಿದ್ದಕ್ಕೆ ನೀನ್ ಬೇಸರ ಮಾಡ್ಕೋಬೇಡ ನವ್ಯ. ಅವಳ ವಿಷಯ ನನಗ್ ಬಿಡು. ನೀನ್ ನಾನ್ ಹೇಳಿದಷ್ಟು ಮಾಡಿದ್ರೆ ಸಾಕು. ಅಮ್ಮಮ್ಮ, ನಾನೀ ಸೀರೆ ಉಟ್ಕೊಂಡ್ರೆ ತೇಟ್ ಮಿನುಗುತ್ತಾರೆ ಕಲ್ಪನನ್ ತರ ತುಂಬಾ ಚೆನ್ನಾಗ್ ಕಾಣ್ತೀನಿ ಅಂತ ನೋಡ್ದವ್ರೆಲ್ರು ನನ್ ಮೇಲೆ ಕಣ್ಣಿಟ್ಟಿರ್ತಾರೆ. ಹಾ
ಇದು ನನ್ ಹುಟ್ಟಹಬ್ಬಕ್ ತಗೊಂಡಿದ್ ಸೀರೆ. ನಾನಿದನ್ನ ಉಟ್ಕೊಂಡ್ರೆ ರಚಿತಾ ರಾಮ್ಗಿಂತ ಅಂದವಾಗಿ ಕಾಣಿಸ್ತೀನಿ. ಅಬ್ಬಾ ಹೈ, ಈ ಸೀರೆ ಉಟ್ಕೊಂಡ್ ಹೊರಗಡೆ ಹೋದ್ರೆ ಹುಡುಗರೆಲ್ಲ ಕಣ್ ಮಿಟಕ್ಸ್ತು ನನ್ನೇ ನೋಡ್ತಾರೆ. ಏನೋ ನನ್ನ ಹತ್ರ ಈಟೊಂದ್ ಸೀರೆ ಇದ್ರು ಇದನ್ನೆಲ್ಲ ಉಟ್ಕೊಳ್ಳೋ ಅವಕಾಶನೇ ಸಿಕ್ಕಿಲ್ಲ. ಛೇ, ಹೈ, ನಾನೀ ಬಳೆ ಹಾಕೊಂಡ್ರೆ ಚನ್ನಪಟ್ಟಣದ ಬೊಂಬೆ ತರ ಇರ್ತೀನಿ. ಹೈ, ನಾನೀ ನೆಕ್ಲೆಸ್ ಹಾಕೊಂಡ್ರೆ ನನ್ ಮುಂದೆ ಐಶ್ವರ್ಯ ರೈಯು ತೋಪೆ. ಏನೋ ಮೊನ್ನೆ ನಮ್ ಮನೇಲಿ ವರಲಕ್ಷ್ಮಿ ವ್ರತ ನಡೆದಿದ್ದಕ್ಕೆ ಹೊಸ ಸೀರೆ ಉಟ್ಕೊಂಡು ಒಡವೆ ಹಾಕೊಳ್ಳೋ ಅದೃಷ್ಟ ಸಿಕ್ಕಿತ್ತು. ವಾರಕ್ಕೆ 4 ಹಬ್ಬ ಇದ್ದಿದ್ರೆ ಸಂದಾಕಿರ್ತಿತ್ತು. ಇವೆಲ್ಲಾನು ಹಾಕಬಹುದಿತ್ತು. ಮಾಮೂಲಾಗಿ ನಾನ್ ಸಂದಾಕಿರ್ತೀನಿ. ರೇಷ್ಮೆ ಸೀರೆ ಉಟ್ಕೊಂಡು ಈ ಒಡವೆಗಳೆಲ್ಲ ಹಾಕೊಂಡ್ರೆ ಲಕ್ಷ್ಮೀ ದೇವಿ ತರ ಕಳ್ಕಳಿಯಾಗಿರ್ತೀನಿ. ಪೊಲೀಸರು ಸ್ಕೂಲ್ ಮಕ್ಕಳು ದಿನಾಗ್ಲೂ ಯೂನಿಫಾರ್ಮ್ ಹಾಕೊಂಡಂಗೆ ಈ ಮನೇಲೂ ಕೂಡ ದಿನಾಗ್ಲೂ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ಒಡವೆ ಹಾಕೊಳ್ಳೋ ರೂಲ್ ಇದ್ದಿದ್ರೆ ಎಷ್ಟು ಸಂದಾಕಿರ್ತಿತ್ತು. ನಮ್ಮ ಅತ್ಯವ ವಾಗ್ದೇವಿ ಏನೋ ಇವನ್ನೆಲ್ಲ ಹಾಕೊಳಕ್ಕೆ ಬಿಡಲ್ಲ. ಅವಳು ಇಲ್ವಲ್ಲ ಅನ್ಕಂಡ್ರೆ ಈ ಸಾಂಬವಿ ನಮ್ಮ ಅತ್ತೆಗಿಂತ ಜಾಸ್ತಿನೇ ಮಾಡ್ತಾವಳೆ. ವನಜಾ, ವನಜಾ, ಅಷ್ಟೊಂದ್ ಜೋರ ಕರೆದ್ಲಲ್ಲ, ಮತ್ತೇನಕ್ಕೋ ಬೈಯದಿಕ್ಕಿರ್ಬೇಕು. ಅಯ್ಯಮ್ಮ, ಅವಳ ಕೈಯಲ್ಲಿ ಫೈಲ್ ಐತೆ. ಅದು ನನ್ ಕಲ್ ಸರ್ಟಿಫಿಕೇಟ್ ಫೈಲ್ ಅಲ್ಲ ತಾನೆ? ಏನಂದ್ರೆ ಶಾಂಭವಿ ಅತ್ತೆ ತುಂಬಾ ಕೋಪದಲ್ಲಿರೋ ಹಾಗಿದ್ದಾರೆ. ಅವರು ನನ್ನ ಯಾಕೆ ಕರೆದ್ರು? ನಿನ್ ಬಗ್ಗೆ ಚಿಕ್ಕಮ್ಮಂಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ನಿಮ್ಗೆ ಇವತ್ತಿದೆ ಮಾರಿ ಹಬ್ಬ. ವನಜಾ, ಹೋಗು. ಏನ ಆಂಟಿ? ನೀನ್ ನಿಜವಾಗ್ಲೂ ಓದಿದ್ಯಾ? ಏನಿದು? ಯಾಕೆ ಮಾತಾಡ್ತಿಲ್ಲ? ನಿಜ ಹೇಳು, ನೀನ್ ನಿಜವಾಗ್ಲೂ ಓದಿದ್ಯಾ? ಅಯ್ಯಮ್ಮ, ಇವ್ರಿಗ್ ನನ್ ಓದಿನ ಬಗ್ಗೆ ಎಲ್ಲ ಗೊತ್ತಾಗೈತೆ. ಇವ್ರಿಗ್ ಗೊತ್ತಾಗೈತೆ ಅಂದ್ರೆ ನಮ್ಮ ಅತ್ತೆಗೆ ಹೇಳ್ಬಿಡ್ತಾರೆ. ಅವ್ರಿಗ್ ಗೊತ್ತಾಯ್ತು ಅಂದ್ರೆ ನನ್ನ ಸುಟ್ಟು ಸಾಯಿಸ್ಬಿಡ್ತಾರೆ. ಅವ್ರ ಹೆಸರು ಮೇಲೆನೆ ಸ್ಕೂಲ್ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ವಲ್ಲ, ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತೆ. ಮೇಡಮ್, ಇದೊಂದ್ ಸರಿ ಕ್ಷಮಿಸ್ಬೇಡಿ ಮೇಡಮ್. ಮೇಡಮ್, ಮೇಡಮ್, ಪ್ಲೀಸ್ ಮೇಡಮ್. ಏನ್ ಹಾಗ್ ನೋಡ್ತಿದ್ಯಾ? ಈ ಡಾಕ್ಯುಮೆಂಟ್ಸ್ ನ ನೀನು ಓದ್ಬಿಟ್ಟೆ ಸೈನ್ ಮಾಡಿದ್ಯಾ? ಒಂದ್ಸಲ ನೋಡು, ಚೆಕ್ ಮಾಡು. ಡಾಕ್ಯುಮೆಂಟ್ಸಾ? ಅಂದ್ರೆ ನನ್ ಸರ್ಟಿಫಿಕೇಟ್ ಫೈಲ್ ಅಲ್ಲ ಅಂತ ಆಯ್ತು. ಅಮ್ಮಯ್ಯ. ನೋಡು ಅಂದ್ರೆ ಅಮ್ಮಯ್ಯ ಅಂತಿದ್ಯಲ್ಲ. ಅದು ಅನ್ಕೊಳ್ದೇನೆ ಹಾಗೆ ಬಂದ್ಬಿಡ್ತು. ನೀನು ಸ್ಕೂಲ್ ಇನ್ಚಾರ್ಜ್ ಅನ್ನೋ ಕಡೆ ನಿನ್ ಸಿಗ್ನೇಚರ್ ಹಾಕ್ಬೇಕು. ಅಲ್ಲಿ ಹಾಕ್ದೆ ಕಾಂಟ್ರಾಕ್ಟರ್ ಅಂತ ಇರೋ ಕಡೆ ಸೈನ್ ಹಾಕಿದ್ಯಾ? ಅವ್ರ ಸೈನ್ ಹಾಕೋ ಕಡೆ ನೀನ್ ಸೈನ್ ಮಾಡಿದ್ಯಾ ಅಂದ್ರೆ ಅವ್ರು ನಮಗ್ ದುಡ್ಡು ಕೊಡೋದಲ್ಲ, ನಾವೇ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಅರ್ಥ. ಈ ಫೈಲ್ ಹೊರಗ್ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾ? ನೋಡ್ಕೊಳ್ಳಿಲ್ಲ, ಏನೋ ಟೆನ್ಷನ್ ಅಲ್ಲಿ ಹೀಗ್ ಮಾಡ್ಬಿಟ್ಟಿದ್ದೀನಿ. ಐ ಆಮ್ ರಿಯಲಿ ಸಾರಿ ಆಂಟಿ. ಏನ್ ಸಾರಿ? ಸಿಗ್ನೇಚರ್ ಹಾಕುವಾಗ ಒಂದಲ್ಲ 2 ಸಲ ನೋಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇನ್ನೊಂದ್ಸಲ ಸೈನ್ ಹಾಕುವಾಗ
ಸರಿಯಾಗಿ ಗಮನ ಇಟ್ಕೊಂಡು ಹಾಕು. ಒಡವೆಗಳ ಮೇಲೆ ತೋರಿಸೋ ಇಂಟ್ರೆಸ್ಟ್ನ ಸ್ವಲ್ಪ ಕೆಲ್ಸದ ಮೇಲೂ ತೋರಿಸು. ಇನ್ನೊಂದ್ಸಲ ಇದೇ ಮಿಸ್ಟೇಕ್ ಆದ್ರೆ ನಾನು ವಾಗ್ದೇವಿ ಅಕ್ಕನಷ್ಟು ಒಳ್ಳೆಯವಳಲ್ಲ. ಅಯ್ಯಮ್ಮ, ಯಾವ ದೇವ್ರು ಕಾಪಾಡದ್ನ, ಬದುಕೊಂಡ್ಬಿಟ್ಟೆ. ಹಾಯ್ ಮಗ, ಎಲ್ಲಿದ್ಯೋ? ಮನೇಲಿದ್ದೀನೋ. ಏನು ಒಂದು ಫೋನು ಮಾಡ್ಲಿಲ್ವಲ್ಲ? ಸ್ವಲ್ಪ ಬ್ಯುಸಿ ಮಗ. ಇಷ್ಟು ದಿನದಲ್ಲಿ ಅವ್ರಿಗೇನಾದ್ರೂ ಕಾಲ್ ಮಾಡಿದ್ಯಾ? ಸ್ಟೇಟಸ್ ಏನು? ಇವತ್ ಮಾರ್ನಿಂಗ್ ಅವರು ಕಾಲ್ ಮಾಡಿದೆ. ನಿನ್ ಪ್ರಾಜೆಕ್ಟು ನೆಕ್ಸ್ಟ್ ಲೆವೆಲ್ ಹೋಗೋ ಆಗಿದೆ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಮೀಟಿಂಗ್ ಯಾವಾಗ? ಇವತ್ತೇ ಕಣೋ, ಊರ್ವಶಿ ಹೋಟೆಲಲ್ಲಿ. ಓ ಮೈ ಗಾಡ್, ತುಂಬ ಒಳ್ಳೆ ಗುಡ್ ನ್ಯೂಸೇ ಹೇಳಿದೆ. ಥ್ಯಾಂಕ್ಸ್ ಮಗ. ನಾನು ಈಗಲೇ ರೆಡಿಯಾಗಿ ಬರ್ತೇನೆ. ನೀನ್ ಬರ್ತೀಯ ನನಗೆ ಗೊತ್ತು, ಆದ್ರೆ ಅವರು ಒಂದು ಚಿಕ್ಕ ಕಂಡೀಷನ್ ಇಟ್ಟಿದ್ದಾರೆ. ಏನೋ ಅದು? ಪ್ರಾಪರ್ಟಿ ಯಾರ ಹೆಸರಲ್ಲಿದೆಯೋ ಅವರು ಬರಬೇಕು ಅಂತ ಹೇಳಿದ್ದಾರೆ. ಕೆಲವು ಪ್ರಾಪರ್ಟೀಸು ಅವ್ರ ಹೆಸರಲ್ಲಿದೆ ಅಂತ ಹೇಳಿದ್ನಲ್ಲ, ಆ ಪೇಪರ್ಸು ಕೂಡ ಅವ್ರ ಹತ್ರನೇ ಇದೆ. ಅದೇ ಕಣೋ, ಪೇಪರ್ ವಿಟ್ನೆಸ್ ಸಾಕಾಗಲ್ಲ, ಅದಕ್ಕೆ ಇಬ್ರು ಇರಬೇಕು ಅಂದ್ರು. ಅವ್ರು ಕೇಳ್ತಾ ಇರೋದು ಕರೆಕ್ಟೇ. ಅವ್ರ ಪ್ರಾಪರ್ಟಿನ ನಿನ್ ಪ್ರಾಜೆಕ್ಟ್ಗೆ ಕೊಡ್ತಾ ಇದೀವಿ ಅಂತ ಬಿಲ್ಲಿಂಗ್ ಸಿಗ್ನೇಚರ್ ಅವ್ರು ಹಾಕ್ಬೇಕಲ್ವಾ? ಲೇ, ನನ್ನ ಪ್ರಾಬ್ಲಮ್ಸ್ ಏನು ಅಂತ ನಿನ್ಗೆ ಗೊತ್ತು ತಾನೆ? ನಿನ್ ಪರ್ಸನಲ್ ಪ್ರಾಬ್ಲಮ್ಸ್ ಅವ್ರಿಗೆ ಬೇಕಾಗಿಲ್ಲ ಕಣೋ. ಅವಳನ್ನು ನಿನ್ ಜೊತೆ ಕರ್ಕೊಂಬ. ಅವಳೀಗ ಪ್ರೆಸೆಂಟ್ ಆಗಿ ನನ್ನ ಮನೇಲೇ ಇದ್ದಾಳೆ. ಆದ್ರೆ ಅವಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಬರೋದು ಕಷ್ಟ ಇದೆ ಮಗ. ನೋಡು, ಈ ಪ್ರಾಜೆಕ್ಟ್ ನಿನ್ ಲೈಫ್ ಡ್ರೀಮ್ ಕಣೋ. ನಿನ್ ಡ್ರೀಮ್ಸ್ ಫುಲ್ಫಿಲ್ ಆಗ್ಬೇಕಂದ್ರೆ ರಿಸ್ಕ್ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಏನೋ ಒಂದು ಮಾಡಿ ನೀನ್ ಕರ್ಕೊಂಡು ಬರ್ಲೇಬೇಕು. ಸರಿ ಮಗ, ಏನಾದ್ರೂ ಮಾಡಿ ಅವಳನ್ನು ಕರ್ಕೊಂಡು ಬರ್ತೀನಿ ಬಿಡು. ಈ ಮನೆಯಿಂದ ಇವನ್ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿರೋ ವ್ಯಕ್ತಿ ಯಾರು? ಮಂಗಮ್ಮ ಅಲ್ಲ ತಾನೆ? ಈ ಮನೇಲಿರೋರ್ಗೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅವಳನ್ನ ಹೇಗೆ ಕರ್ಕೊಂಡು ಹೋಗೋದು? ಮನೆಯವ್ರಿಗೆ ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ತಿದಾನ? ರಾಹುಲ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನ್ ಕರ್ಕೊಂಡು ಹೋಗ್ತಿರೋದು ಮಂಗಮ್ಮನ್ನೇ ಇರ್ಬೇಕು. ಯಾರನ್ ಕರ್ಕೊಂಡು ಹೋಗ್ತಾನೆ, ಯಾಕೆ ಕರ್ಕೊಂಡು ಹೋಗ್ತಾನೆ ಅಂತ ತಿಳ್ಕೋಬೇಕು. ಸರ್ಗೀಗ ಮಾಸ್ಕ್ ಹಾಕೋ ಅವಶ್ಯಕತೆ ಇಲ್ಲ. ಫಿಸಿಕಲ್ ಆಗಿ ಅವ್ರ ಕಂಡೀಷನ್ ತುಂಬಾ ಬೆಟರ್ ಆಗಿದೆ. ಸೂಪರ್ ಸರ್, ಎಕ್ಸಲೆಂಟ್. ಅಂದ್ರೆ ಮೇಡಮ್, ಸರ್ ಕಂಡೀಷನ್ ಬೆಟರ್ ಆಯ್ತಲ್ಲ ಅಂತ ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ. ಸಾರಿ ಮೇಡಮ್. ಕಂಡೀಷನ್ ಬೆಟರು ಅಂತಿದ್ದೀರಾ? ಮತ್ಯಾಕೆ ಅವ್ರಿಗೆ ಪ್ರಜ್ಞೆ ಬರ್ತಿಲ್ಲ ಡಾಕ್ಟರ್? ಕೊಡ್ತಾ ಇರೋ ಮೆಡಿಸಿನ್ಸ್ ಇಂದ ಏಟುಗಳು ಫಿಸಿಕಲ್ ಆಗಿ ಕಡಿಮೆ ಆಗ್ತಿದೆ ಹೊರತು ಮೆಂಟಲಿ ಸರ್ ತುಂಬಾ ಡೀಪ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಮೇಡಮ್. ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಹಾಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿರೋ ಹಾಗೆ ಸರ್ ಮೆಂಟಲ್ ಕಂಡೀಷನ್ ಇದೆ. ಹೀಗೆ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೈಫ್ ಲಾಂಗ್ ಪ್ರಜ್ಞೆ ಬರ್ದೇನೆ ಹಾಗೆ ಇದ್ರೂ ಇರ್ಬೋದು. ದಿ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಬ್ರೈನ್ ಡೆಡ್.
ದೊಡ್ಡ ಯಜಮಾನ್ರ ಪರಿಸ್ಥಿತಿ ಸುಧಾರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಡಾಕ್ಟ್ರಪ್ಪ? ಔಷಧಿಯಿಂದ ದೇಹನ ಟ್ರೀಟ್ ಮಾಡಬಹುದೇ ಹೊರತು ಮನಸ್ಸನ್ನ ಮಾಡಕ್ಕಾಗಲ್ಲ. ಇದಕ್ಕಿರೋದು ಒಂದೇ ಪರಿಹಾರ. ಏನದು ಡಾಕ್ಟರ್? ಸರ್ಗೆ ಚಿಕ್ಕ ವಯಸ್ಸದೇನಾದ್ರೂ ನೆನಪಿಗೆ ಬರ್ಸಿದ್ರೆ ಅವರು ಬೇಗ ಗುಣ ಆಗೋ ಚಾನ್ಸಸ್ ಇದೆ. ಅಯ್ಯೋ, ಸರ್ಸುನ್ ಕರ್ಕೊಂಡು ಹೋಗೋಣ ಅಂದ್ರೆ ಎಲ್ರೂ ಇದಾರಲ್ಲ. ಎಲ್ರಿಗೂ ಚಿಕ್ಕ ವಯಸ್ಸಿನ ವಿಷಯಗಳು ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಎಲ್ಲರೂ ಯಾವುದೋ ಒಂದು ಸಂದರ್ಭದಲ್ಲಿ ಚಿಕ್ಕ ವಯಸ್ಸಲ್ಲಿ ನಡೆದಿರೋದನ್ನ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಸೊ ಒಂದು ವೇಳೆ ಸರ್ಗೆ ಚಿಕ್ಕ ವಯಸ್ಸಿಂದ ಏನಾದರೂ ನೆನಪಿಗೆ ತರಿಸಿದ್ರೆ ಮೈಂಡ್ ಆಕ್ಟಿವೇಟ್ ಆಗೋ ಚಾನ್ಸಸ್ ಇದೆ. ಮಕ್ಕಳ ಬಗ್ಗೆ ಪೇರೆಂಟ್ಸ್ಗೆ ಎಲ್ಲ ವಿಷಯನೂ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಸರ್ನ ಮದರ್ ಆಗಲಿ ಫಾದರ್ ಆಗಲಿ ಅಥವಾ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಆಗಲಿ ಇಲ್ಲ ಅವ್ರಿಗೆ ತುಂಬಾ ಇಷ್ಟವಾಗಿರೋ ದೊಡ್ಡವರು ಯಾರಾದರೂ ಇದ್ದಾರಾ ಮೇಡಮ್? ಯಾಕಿಲ್ಲ ಡಾಕ್ಟರ್, ನಮ್ ಸರ್ ಅವ್ರ ತಂದೆಯವರು ಸತ್ತು ಹೋದ್ರು. ಯಾಕೆ ಮೇಡಮ್, ಸರ್ ಅವ್ರ ತಂದೆ ಬದುಕೇ ಇದಾರಲ್ಲ? ಅಂತವ್ರು ಬದುಕಿದ್ರು ಸತ್ತಿರೋ ಹಾಗೆ ಲೆಕ್ಕ. ನಿಮಗೆ ಸಂಬಂಧ ಇಲ್ಲದೆ ಇರೋ ವಿಷಯಗಳ ಬಗ್ಗೆ ನೀವು ಮಾತಾಡದೆ ಇದ್ರೇನೆ ಚೆನ್ನಾಗಿರುತ್ತೆ. ಸಾರಿ ಮೇಡಮ್. ಮಮ್ಮಿ, ತೇಜ ಅಣ್ಣನ್ ತಾತ ಇದ್ದಾರ ಅಲ್ವಾ? ನಿನಗೇನೂ ಗೊತ್ತಿಲ್ಲ, ನೀನ್ ಮಾತಾಡ್ಬೇಡ. ಇಲ್ಲ ಡಾಕ್ಟರ್, ನಮ್ ಭಾವನೆಗೆ ಸಂಬಂಧಪಟ್ಟಿರೋ ದೊಡ್ಡವರೆಲ್ಲರೂ ಸತ್ತು ಹೋಗಿದ್ದಾರೆ. ಅವ್ರ ತಂದೆಯವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ? ಅವ್ರ ತಂದೆ ಇದ್ರು ಸತ್ ಹೋದ ಹಾಗೆ ಡಾಕ್ಟರ್. ಅವರಿಂದ ಯಾವ ಉಪಯೋಗನೂ ಇಲ್ಲ. ಇಷ್ಟು ದಿವಸ ಸರ್ ಬಗ್ಗೆ ವಾಗ್ದೇವಿ ಮೇಡಮ್ ಅವ್ರಿಗೆ ಹೇಳ್ದಿರೋ ಹಾಗೆ ನನ್ನ ಬಾಯಿನ ಮುಚ್ಚಿಸಿದ್ರು. ಈಗ ದೊಡ್ಡ ಯಜಮಾನ್ರು ಬಂದ್ರೆ ಆ ವಿಷಯನ ನಾನು ಮೇಡಮ್ ಅವ್ರಿಗೆ ಹೇಳಲೇಬೇಕಾಗತ್ತೆ. ಹೋದ್ರು ಹೋಗ್ಲಿ, ಈಗ ಆ ವಿಷಯ ನನಗೆ ಹೇಳೋದು ತಪ್ಪಿತು. ನೋಡಿ ಮೇಡಮ್, ಪೇಷಂಟ್ನ ಗುಣಪಡಿಸ್ಬೇಕು ಅಂದ್ರೆ ಇರೋದೊಂದೇ ದಾರಿ ಅಂತ ನನಗನ್ಸುತ್ತೆ. ಇದ್ರ ಮೇಲೆ ನಿಮ್ಮ ಇಷ್ಟ. ಅಮ್ಮೋರೇ, ನೀನ್ ಏನ್ ಹೇಳ್ತೀಯೋ ನನಗ್ ಚೆನ್ನಾಗ್ ಗೊತ್ತಿದೆ. ಭಾವನವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋದಷ್ಟೇ ನಿನ್ನ ಕೆಲ್ಸ. ಮೇಡಮ್ ಅವ್ರ ಒಪ್ಪಿಗೆ ಇಲ್ಲದೆ ಈ ಮನೇಲಿ ಯಾರು ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸರ್ನ ಇನ್ನು ದೇವರೇ ಕಾಪಾಡಬೇಕು. ಓಕೆ ಮೇಡಮ್, ನಾನಿನ್ನು ಹೋಗಿ ಬರ್ತೀನಿ. ಅರುಣ್ ಪ್ರಸಾದ್ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಬನ್ನಿ. ಅದ್ಯಾಕ್ ಮೇಡಮ್, ಸರ್ ಅವ್ರ ತಂದೆ ಬದುಕೇ ಇದಾರಲ್ಲ? ಅಂತವ್ರು ಬದುಕಿದ್ರು ಸತ್ತಿರೋ ಹಾಗೆ ಲೆಕ್ಕ. ಇಲ್ಲ ಡಾಕ್ಟರ್, ನಮ್ ಭಾವನೆಗೆ ಸಂಬಂಧಪಟ್ಟಿರೋ ದೊಡ್ಡವರೆಲ್ಲರೂ ಸತ್ತು ಹೋಗಿದ್ದಾರೆ. ತೇಜಣ್ಣ, ಒಂದ್ ನಿಮಿಷ. ದೊಡ್ಡಯ್ಯ ಸತ್ ಹೋಗಿದ್ದಾರೆ ಅಂತ ಶಾಂಭವಿ ಅಮ್ಮ ಹೇಳ್ತಿದ್ದಾರೆ. ಹೇಳಿ ಕೇಳಿ ದೊಡ್ಡಯ್ಯ ನಿಮ್ ಯಾರ ಮನ್ಸಲ್ಲೂ ಇಲ್ಲ.
ಆದ್ರೆ ಬದುಕಿರೋ ಮನುಷ್ಯನ್ನ ಸತ್ತೋಗಿದ್ದಾರೆ ಅನ್ನೋದು ಯಾವ ನ್ಯಾಯ? ಮನುಷ್ಯನ್ನ ಸಾಯಿಸೋ ಅಷ್ಟು ಸುಲಭವಾಗಿ ಮನಸ್ಸುಗಳ ಮಧ್ಯೆ ಇರೋ ಸಂಬಂಧನ ಸಾಯಿಸಕ್ಕಾಗಲ್ಲ ತೇಜಣ್ಣ. ದುಡ್ಡಿದ್ರೆ ಸಾಕು, ಮನುಷ್ಯ ಸಂಬಂಧಗಳೇ ಬೇಡ ಅಂತಾರೆ. ಆದ್ರೆ ಆ ದುಡ್ಡಿಂದ ನಿಮ್ ತಂದೆನ ಉಳಿಸ್ಕೊಳಕ್ ಆಗ್ತಿದ್ಯಾ ಹೇಳಿ? ಆಸ್ತಿ, ಅಂತಸ್ತು, ಹೆಸರು, ಪ್ರತಿಷ್ಠೆ ಎಲ್ಲ ಹೇಗಾದ್ರೂ ಸಂಪಾದಿಸ್ಬೋದು. ಆದ್ರೆ ಕಷ್ಟ ಬಂದಾಗ ಇದ್ಯಾವುದೂನು ಮನುಷ್ಯನ್ ಕಣ್ಣೀರನ್ನ ಒರೆಸೋದಿಲ್ಲ, ಮನ್ಸನ್ನ ಸಮಾಧಾನ ಪಡಿಸಲ್ಲ, ಮನುಷ್ಯನ ನೆಮ್ಮದಿಯಾಗಿರಕ್ ಬಿಡಲ್ಲ. ಚಿಕ್ಕ ವಯಸ್ಸಿನ ವಿಷಯಗಳನ್ನ ನೆನಪಿಸಿದ್ರೆ ಚೇತರಿಸ್ಕೊಳ್ಳೋ ಅವಕಾಶ ಇದೆ ಅಂತ ಡಾಕ್ಟ್ರು ಹೇಳಿದ್ರೆ ಹೊರತು ದುಡ್ಡಿನ ಕಂತೆ ನೋಡಿ ಎದ್ ಕೂತ್ಕೋತಾರೆ ಅಂತ ಹೇಳಲಿಲ್ಲ ತೇಜಣ್ಣ. ಅರುಣ್ ಮಾವನ್ ಚಿಕ್ಕ ವಯಸ್ಸಿನ ವಿಷಯಗಳೆಲ್ಲ ಗೊತ್ತಿರೋದು ದೊಡ್ಡಯ್ಯಂಗೆ ಬಿಟ್ರೆ ಇನ್ಯಾರಿಗ್ ಗೊತ್ತಿದೆ ಹೇಳಿ? ದೊಡ್ಡಯ್ಯನ್ನ ನಿಮ್ ಕುಟುಂಬದ ಜೊತೆ ಸೇರ್ಸೋದಕ್ಕೆ ನಾನು ಅದೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತು. ದೊಡ್ಡಯ್ಯನ್ನ ಈಗ ನಿಮ್ ಮನೆ ಕರ್ಕೊಂಡ್ ಬಂದ್ರೆ ನಿಮ್ ತಂದೆಯವರ ಆರೋಗ್ಯನೂ ಸುಧಾರಿಸಿದ ಹಾಗಾಗುತ್ತೆ, ನೀವೆಲ್ರೂ ಒಟ್ಟಿಗೆ ಇದ್ದ ಹಾಗೂ ಆಗುತ್ತೆ ತೇಜಣ್ಣ. ದೊಡ್ಡಯ್ಯನ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಇದೇ ಒಳ್ಳೆ ಸಮಯ. ಏನ್ ಹೇಳ್ತಿದ್ಯಾ ಸರ್ಸು? ತಾತಯ್ಯನ ಈ ಮನೆಗೆ ಕರ್ಕೊಂಡ್ಬರೋದಾ? ಹೌದು ತೇಜಣ್ಣ. ನಿಮ್ ತಂದೆಯವ್ರ ಚಿಕ್ಕ ವಯಸ್ಸಿನ ವಿಷಯಗಳು ದೊಡ್ಡಯ್ಯಂಗ್ ಬಿಟ್ರೆ ಇನ್ಯಾರಿಗ್ ಗೊತ್ತಿದೆ ಹೇಳಿ? ನೀವೆಲ್ರೂ ಎಷ್ಟೇ ಬೇಡ ಅಂತಂದ್ರು ದೊಡ್ಡಯ್ಯ ಅರುಣ್ ಪ್ರಸಾದ್ ಮಾವಂಗೆ ತಂದೆನೆ. ತಂದೆ ಮಗನ್ ಮಧ್ಯೆ ಇರೋ ಪ್ರೀತಿ, ಅನುಬಂಧ ಎಲ್ಲ ಎಲ್ಲಿಗ್ ಹೋಗುತ್ತೆ ಹೇಳಿ? ನಿಮ್ ತಾತ ಬಂದ್ರೆ ನಿಮ್ ತಂದೆ ಖಂಡಿತವಾಗ್ಲೂ ಹುಷಾರಾಗ್ತಾರೆ ತೇಜಣ್ಣ. ನೀನ್ ಹೇಳ್ತಿರೋದು ಸರಿನೇ ಸರ್ಸು. ಆದ್ರೆ ನಮ್ ಡ್ಯಾಡ್ನ ನೋಡಕ್ಕೆ ತಾತಯ್ಯ ಹಾಸ್ಪಿಟ್ಲಿಗೆ ಬಂದಾಗ ನಮ್ ಚಿಕ್ಕಮ್ಮ ತಾತಯ್ಯನ ಮೇಲೆ ಕೋಪ ಮಾಡ್ಕೊಂಡು ಎಷ್ಟು ಅವಮಾನ ಮಾಡಿದ್ದು ಅಂತ ನೀನೇ ನೋಡ್ದಿಯಲ್ಲ. ಹಾಸ್ಪಿಟ್ಲಿಗೆ ತಾತಯ್ಯನ ಬರಕ್ ಬಿಡದಿರೋ ಚಿಕ್ಕಮ್ಮ ಇನ್ನ ಮನೆಗ್ ಬರಕ್ ಬಿಡ್ತಾರಾ? ಚಿಕ್ಕಮ್ಮ ಒಪ್ಪಲ್ಲ ಸರ್ಸು. ನಿಮ್ ಚಿಕ್ಕಮ್ಮ ಒಪ್ಕೊಳ್ಳಲ್ಲ ಅಂತ ನಿಮ್ ತಂದೆ ಹುಷಾರಾಗದೆ ಹಾಗೆ ಇರೋದಕ್ ಬಿಟ್ಬಿಡ್ತೀರಾ ತೇಜಣ್ಣ? ಏನ್ ಯೋಚಿಸ್ತಿದ್ದೀರಾ? ನನ್ಗೂ ಕೂಡ ತಾತಯ್ಯನ ಮನೆಗೆ ಕರ್ಸ್ಕೋಬೇಕು ಅನ್ನೋ ಆಸೆ ಇದೆ ಸರ್ಸು. ಆದ್ರೆ ಚಿಕ್ಕಮ್ಮಂಗೆ ಗೊತ್ತಾಗದೆ ತಾತಯ್ಯನ ಮನೆಗೆ ಕರ್ಸ್ಕೊಳ್ಳೋದು ಆಗುವಂತ ಕೆಲಸನೇ ಅಲ್ಲ. ಗೊತ್ತಿಲ್ದೇ ಇರೋ ಹಾಗೆ ಯಾಕೆ ಕರ್ಕೊಂಡ್ ಬರ್ಬೇಕು ತೇಜಣ್ಣ? ನಿಮ್ ತಾತನ್ ಕರ್ಕೊಂಡ್ ಬರ್ತೀನಿ ಅಂತ ನೀವೇ ನಿಮ್ ಚಿಕ್ಕಮ್ಮನ ಹತ್ರ ಹೋಗಿ ಹೇಳಿ. ನಾನು ಚಿಕ್ಕಮ್ಮ ಹತ್ರ ಕೇಳ್ಬೇಕಾ? ಅಯ್ಯಪ್ಪ, ನನ್ ಕೈಲಾಗುವಂತ ಕೆಲಸ ಅಲ್ಲ ಅದು. ಯಾಕಾಗಲ್ಲ ತೇಜಣ್ಣ? ದೊಡ್ಡಯ್ಯ ಹೊರಗಿನವ್ರೇನಲ್ವಲ್ಲ, ನಿಮ್ ಸ್ವಂತ ತಾತ ತಾನೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋದು ನಿಮ್ ಸ್ವಂತ ತಂದೆನೆ. ಇಂಥ ಪರಿಸ್ಥಿತಿನಲ್ಲೂ ನೀವ್ ಹೆದರ್ಕೊಂಡ್ರೆ ಹೇಗೆ ತೇಜಣ್ಣ? ನಿಮ್ ತಂದೆನ್ ಕಾಪಾಡ್ಕೊಳ್ಳೋದಕ್ಕೆ ಇಷ್ಟು ಧೈರ್ಯ ಮಾಡಲ್ವಾ ನೀವು? ನಿಮ್ ಚಿಕ್ಕಮ್ಮಂಗ್ ಹೆದರ್ಕೊಂಡ್ರೆ ನಿಮ್ ತಂದೆಯವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದೀರಾ? ನಿಮ್ ಚಿಕ್ಕಮ್ಮಂಗೆ ಹೇಗ್ ಹೇಳಿದ್ರೆ ಒಪ್ಕೋತಾರೆ ಅಂತ ನನಗ್ ಗೊತ್ತು. ಆದ್ರೆ ನಾನ್ ಹೇಳಿದ್ರೆ ಮನೆ ಕೆಲ್ಸದೋಳು ಸಲಹೆ ಕೊಟ್ಟಾಗತ್ತೆ. ಅದೇ ನೀವ್ ಕೇಳಿದ್ರೆ ಹೆತ್ತ ತಂದೆಗೋಸ್ಕರ ಮಗ ಪ್ರೀತಿಯಿಂದ ಕೇಳ್ತಿದ್ದಾನೆ ಅನ್ಕೋತಾರೆ. ಸ್ವಲ್ಪ ಯೋಚನೆ ಮಾಡಿ. ನಿಮ್ ಚಿಕ್ಕಮ್ಮಂಗ್ ಹೇಳೋಷ್ಟು ಹಕ್ಕು ಅಧಿಕಾರ ನನ್ಗಿಲ್ಲ. ಮನೆ ಕೆಲ್ಸದೋಳಾಗ್ದೆ ಈ ಮನೆ ಸೊಸೆ ಆಗಿದ್ದಿದ್ರೆ ಶಾಂಭವಿ ಅಮ್ಮವ್ರ ಜೊತೆ ಜಗಳ ಆಡಾದ್ರೂ ಈ ಮನೆಗೆ ದೊಡ್ಡಯ್ಯನ್ನ ಕರ್ಕೊಂಡ್ ಬರ್ತಿದ್ದೆ. ಹೆದರ್ಕೋಬೇಡಿ ತೇಜಣ್ಣ. ನೀವ್ ಹೇಗ್ ಹೇಳಿದ್ರೆ ನಿಮ್ ಚಿಕ್ಕಮ್ಮ ಕೇಳ್ತಾರೆ ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಇವ್ರಿಬ್ರು ಏನ್ರ ಬಗ್ಗೆ ಮಾತಾಡ್ಕೊತಾವ್ರೆ? ಅಲ್ಲ, ಈ ಮಂಗಮ್ಮ ನನ್ ಗಂಡನ ಹತ್ರ ಏನ್ ಮಾತಾಡ್ತಾವಳೆ? ರಾಹುಲ್ನ ಬುಟ್ಟಿಗೆ ಹಾಕಳಕ್ ಪ್ರಯತ್ನ ಮಾಡ್ದಂಗೆ ನನ್ ಗಂಡನು ಬುಟ್ಟಿಗೆ ಹಾಕಳಕ್ ಪ್ರಯತ್ನಿಸ್ತಾವಳೆ. ಹೆಂಗೆ? ಹೀಗ್ ಹೇಳ್ಬೇಕು. ಸರಿ, ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮಿಬ್ರು ಮಧ್ಯನೇ ಇರ್ಬೇಕು. ಯಾರಿಗಾದ್ರೂ ನಾನ್ ಯಾಕೆ ಹೇಳ್ತೀನಿ, ನೀವೇನು ಯೋಚಿಸ್ಬೇಡಿ.
ಯಾರಿಗೂ ಹೇಳ್ಬಾರ್ದು ಅಂತ ಆ ಮಂಗಮ್ಮಂಗ್ ಹೇಳ್ದ ಅಂದ್ರೆ ಇವ್ರೇನಾದ್ರು ಆ ಮಂಗಮ್ಮಂಗ್ ನನ್ ಬಗ್ಗೆ ಎಲ್ಲ ಹೇಳ್ಬಿಟ್ರು ಏನು? ಯಾರಿಗೂ ಹೇಳ್ಬಾರ್ದು ಅಂದ್ರೆ ನನಗ್ ಸಂಬಂಧಪಟ್ಟಿರೋ ವಿಷಯನೇ ಆಗಿರ್ಬೇಕು. ಅಮ್ಮ ಇವಳಗ್ ನನ್ ಬಗ್ಗೆ ಎಲ್ಲ ಗೊತ್ತಾಗೋದ್ರೆ ನನ್ ಸಂಸಾರದಲ್ಲಿ ಬೆಂಕಿ ಇಟ್ಬಿಡ್ತಾಳಷ್ಟೇ. ಅಮ್ಮಂಗೆ ಹೋಗಿ ಈ ವಿಷಯ ಹೇಳ್ಬೇಕು. ಚಿಕ್ಕಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಚಿಕ್ಕಮ್ಮ. ಹೇಳು ತೇಜ. ಅದು ಏನಂದ್ರೆ ಹೇಳು. ಅದೇ ಚಿಕ್ಕಮ್ಮ, ಚಿಕ್ಕ ವಯಸ್ಸಲ್ಲಿ ನಡೆದಿರೋದನ್ನ ಜ್ಞಾಪಿಸಿ ಅಂತ ಡಾಕ್ಟರ್ ಹೇಳಿದಾರಲ್ವಾ, ಆದ್ರೆ ಆ ಥರದವ್ರು ಯಾರು ಇಲ್ಲ ಅಂತ ನೀವೇ ಹೇಳಿದ್ರಲ್ವಾ? ಹೌದು, ಆದ್ರೆ ಏನು? ಆದ್ರೆ ಡ್ಯಾಡ್ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತಿರೋ ತಾತಯ್ಯ ಇದ್ದಾರಲ್ಲ ಚಿಕ್ಕಮ್ಮ, ತಾತಯ್ಯನ ಒಂದ್ಸಲ ಕರೆಸಿದ್ರೆ ಅಣ್ಣ ಚಿಕ್ಕಮ್ಮನ ಹತ್ರ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾನಲ್ಲ. ಅಯ್ಯೋ ದೇವ್ರೆ. ಓಹೋ, ಅಣ್ಣನಿಗೆ ಸರಸುನೆ ಏನಾದರೂ ಸಲಹೆ ಕೊಟ್ಟಿರ್ತಾಳೆ. ಏನಂದೆ? ಅಂದ್ರೆ ನಿಮ್ ತಾತನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ಯಾ ನನಗೆ? ಅಂದ್ರೆ ತಾತಯ್ಯ ತಪ್ಪು ಮಾಡಿರ್ಬಹುದು, ನಮ್ಗೆ ವಿರೋಧಿ ಆಗಿರ್ಬಹುದು, ಆದ್ರೆ ಎಷ್ಟೇ ದೂರ ಆದ್ರೂ ತಾತಯ್ಯ ಡ್ಯಾಡಿಗೆ ಅಪ್ಪನೇ ತಾನೆ. ಅದಕ್ಕೆ ತಾತಯ್ಯನ ಒಂದ್ಸಲ ಕರ್ಸ್ಬಿಟ್ಟು ಡ್ಯಾಡ್ ಹತ್ರ ಒಂದ್ಸಲ ಮಾತಾಡ್ಸ್ಬಿಟ್ರೆ. ತೇಜ, ತೇಜ, ಏನ್ ಮಾತಾಡ್ತಿದ್ಯಾ? ಅವ್ರ ನೆರಳು ಕೂಡ ನಿಮ್ಮೇಲ್ ತಾಕಬಾರದು. ಅವ್ರ ಮಾತು ಕೂಡ ನಿಮ್ ಕಿವಿಗಳಿಗೆ ಬೀಳಬಾರ್ದು. ಜೀವನದಲ್ಲಿ ಮತ್ತಿನ್ಯಾವತ್ತೂ ಅವ್ರಿಗೆ ಮನೆಯೊಳಗೆ ಕಾಲಿಡಬಾರ್ದು ಅಂತ ನಮ್ಮಕ್ಕ ಎಷ್ಟೋ ಸಲ ಹೇಳಿದಾಳೆ. ನೆನಪಿಲ್ವಾ ನಿಮಗೆ? ನಿನಗೆಷ್ಟು ಧೈರ್ಯ ಇದ್ರೆ ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ತೀಯಾ? ಇನ್ನೊಂದು ಸಲ ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ಹಾಗೆ ಇನ್ನೊಂದ್ಸಲ ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡ. ನೀನ್ ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡ್ರೆ ನನ್ನ ರಿಯಾಕ್ಷನ್ ಬೇರೆ ತರ ಇರುತ್ತೆ. ಚಿಕ್ಕಮ್ಮ, ತಾತಯ್ಯ ನಮ್ಮನೆಗೆ ಯಾಕೆ ಬರಬಾರ್ದು ಚಿಕ್ಕಮ್ಮ? ಏನಂದೆ? ಚಿಕ್ಕಮ್ಮಂಗೆ ನಿಮ್ ತಾತನ್ ಮೇಲಿರೋ ಕೋಪಕ್ಕಿಂತ ಈ ಕುಟುಂಬದ ಮೇಲಿರೋ ಪ್ರೀತಿನೇ ಜಾಸ್ತಿ ಅನ್ನೋದು ನನ್ನ ನಂಬಿಕೆ ನಿಜ ಆದ್ರೆ ದೊಡ್ಡಯ್ಯನ ಮೇಲಿರೋ ಕೋಪದಿಂದ ನಿಮ್ ತಂದೆನ ದೊಡ್ಡಯ್ಯನ ಸೇರ್ಸೋ ಅವಕಾಶನ ಕಳ್ಕೊಂಡ್ಬಿಡ್ತೀರಾ ತೇಜಣ್ಣ. ನೀವಂದ್ರೆ ನಮ್ಗೆಲ್ರಿಗೂ ತುಂಬಾನೇ ಇಷ್ಟ ಚಿಕ್ಕಮ್ಮ. ಯಾಕಂದ್ರೆ ನೀವು ನಮ್ಮ ಮ್ಯಾಮ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತೀರಂತ ಎಲ್ರಿಗೂ ಗೊತ್ತು. ನಮ್ಮ ಮ್ಯಾಮನ್ನೇ ಅಷ್ಟೊಂದು ಪ್ರೀತಿ ಮಾಡ್ತೀರಿ ಅಂದಮೇಲೆ ನಮಗೂ ನಮ್ಮ ಡ್ಯಾಡ್ಗೂ ಏನಾದ್ರು ಆಯ್ತು ಅಂತಂದ್ರೆ ನೀವು ತಡ್ಕೊಳ್ಳಲ್ಲ ಅಂತ ನಮಗೆ ಗೊತ್ತು ಚಿಕ್ಕಮ್ಮ.
ನಮ್ಮೆಲ್ರೂ ಇಷ್ಟೊಂದು ಪ್ರೀತಿಸ್ತಿರೋ ನಿಮ್ಗೆ ನಮ್ ಡ್ಯಾಡ್ ಪ್ರಾಣಕ್ಕಿಂತ ತಾತೆಯನ್ ಮೇಲಿರೋ ಕೋಪ ಮುಖ್ಯನ ಚಿಕ್ಕಮ್ಮ? ಒಂದ್ಸಲ ಯೋಚನೆ ಮಾಡಿ ನೋಡಿ ಚಿಕ್ಕಮ್ಮ, ಡ್ಯಾಡ್ನ ಪ್ರಾಣ ಉಳಿಸೋದಕ್ಕೋಸ್ಕರ ತಾತಯ್ಯ ಒಂದು ದಿನ ನಮ್ಮ ಮನೆಗೆ ಬಂದ್ರೆ ತಪ್ಪೇನು ಚಿಕ್ಕಮ್ಮ? ತಾತಯ್ಯನ ಮನೆ ಕರ್ಸ್ಕೊಳ್ಳೋದು ಡ್ಯಾಡ್ಗೋಸ್ಕರ ಅಲ್ದೆ ನಮಗೋಸ್ಕರ ಅಲ್ವಲ್ಲ ಚಿಕ್ಕಮ್ಮ? ಅಣ್ಣ, ಇದು ನೀನೇನಾ? ಭಯ ಇಲ್ದೆ ಚಿಕ್ಕಮ್ಮನ ಹತ್ರ ಅಷ್ಟು ಧೈರ್ಯವಾಗಿ ಹೇಗ್ ಮಾತಾಡ್ದೆ? ಸಖತ್ತಾಗಿ ಮಾತಾಡಿದ್ರಿ ತೇಜಣ್ಣ. ಎಲ್ಲ ನೀನ್ ಕೊಟ್ಟ ಧೈರ್ಯನೇ. ನೀನ್ ಹೇಳಿದ ನಾನು ಅವ್ರ ಹತ್ರ ಹೇಳಿದೆ ಅಷ್ಟೇ, ನಂದೇನೂ ಇಲ್ಲ ಸರ್ಸು. ಓಹೋ, ಇದು ನಿನ್ ಕೆಲ್ಸ ಅಂದಾಗಾಯ್ತು ಅನ್ಕೊಂಡೆ. ತಾತ ಬಂದ್ರೆ ನನಗೂ ಸರ್ಸುಗೂ ಮದುವೆ ಆಗಿರೋ ವಿಷಯನ ಹೇಳಿದ್ರು ಹೇಳ್ಬಿಡ್ತಾರೆ. ನಿನ್ ಏನಾದ್ರೂ ಬುದ್ಧಿ ಇದೆಯಾ? ನಮ್ ತಾತನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನೀನೇ ಸರಸು ಅಂತ ಚಿಕ್ಕಮ್ಮನ್ಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಇಲ್ಲಿ ನಾನ್ ತಲೆ ಕೆಡಿಸ್ಕೊಂಡಿದ್ರೆ ಮಧ್ಯದಲ್ಲಿ ಅವ್ರು ಯಾಕೆ ಬೇಕು? ನನ್ ಟೆನ್ಷನ್ ನಿನಗೆ ಅರ್ಥ ಆಗ್ತಿಲ್ವಾ? ನಿಮ್ ತಾತನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗಿದ್ದು ನೀವ್ ಮಾಡ್ಬೇಕಾಗಿದ್ ಕೆಲ್ಸ. ನೀವ್ ಆ ಕೆಲ್ಸ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ನಾನ್ ಮಾಡ್ದೆ. ತಪ್ಪೇನು? ನಿಮ್ ತಾತ ಬಂದ್ರೆ ನಿಮ್ ತಂದೆ ಬೇಗ ಹುಷಾರಾಗ್ತಾರೆ ಅಲ್ವಾ? ಏಯ್, ನೀನ್ ಲಾಜಿಕ್ ಎಲ್ಲ ಮಾತಾಡ್ಬೇಡ. ನಮ್ ಚಿಕ್ಕಮ್ಮ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ನಮ್ಮ ಅಣ್ಣನಿಗೆ ಹೇಳಿ ನಮ್ಮ ಅಣ್ಣ ಚಿಕ್ಕಮ್ಮನಿಗೆ ಕೇಳಿದ್ರೆ ಕೆಲ್ಸ ಆಗೋಗತ್ತೆ ಅನ್ಕೊಂಡಿದ್ಯಾ? ಅಣ್ಣ ಎಲ್ಲ ಕೇಳಿದಾಗ ನಮ್ ಚಿಕ್ಕಮ್ಮನ ರಿಯಾಕ್ಷನ್ ನೋಡ್ದಲ್ಲ, ಅವರು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ. ತಾತಯ್ಯ ನಮ್ಮ ಮನೆಗೆ ಯಾಕೆ ಬರಬಾರ್ದು ಚಿಕ್ಕಮ್ಮ? ನಮ್ಮೆಲ್ರೂ ಇಷ್ಟೊಂದು ಪ್ರೀತಿಸ್ತಿರೋ ನಿಮ್ಗೆ ನಮ್ ಡ್ಯಾಡ್ ಪ್ರಾಣಕ್ಕಿಂತ ತಾತಯ್ಯನ ಮೇಲಿರೋ ಕೋಪ ಮುಖ್ಯನ ಚಿಕ್ಕಮ್ಮ? ಒಂದ್ಸಲ ಯೋಚನೆ ಮಾಡಿ ನೋಡಿ ಚಿಕ್ಕಮ್ಮ, ಡ್ಯಾಡ್ನ ಪ್ರಾಣ ಉಳಿಸೋದಕ್ಕೋಸ್ಕರ ತಾತಯ್ಯ ಒಂದು ದಿನ ನಮ್ಮ ಮನೆಗೆ ಬಂದ್ರೆ ತಪ್ಪೇನು ಚಿಕ್ಕಮ್ಮ? ಚಿಕ್ಕಮ್ಮ ಒಪ್ಕೋತಾರೋ ಇಲ್ಲೋ ಅನ್ನೋದು ಆಮೇಲಿನ ವಿಷಯ. ಆದ್ರೆ ಸರ್ಸು ಕೊಟ್ಟಿರೋ ಸಲಹೆ ಚೆನ್ನಾಗಿತ್ತಲ್ಲೋ ರಾಹುಲ್? ಏನಣ್ಣ ಚೆನ್ನಾಗಿತ್ತು? ನೀನ್ ಕೇಳಿದ್ದಕ್ಕೆ ಚಿಕ್ಕಮ್ಮ ಬೈದು ಹೋದ್ರು. ನೀನ್ ಕೇಳಲಿಲ್ಲ ಅಂದಿದ್ರೆ ಇಲ್ಲಿ ನೋಡು, ಇವಳೆ ಕೇಳ್ತಾ ಇದ್ಲು. ಆಗ ಮನೇಲಿ ಇನ್ನೂ ದೊಡ್ಡ ಗಲಾಟೆ ಆಗಿರೋದು. ನೀನ್ ಬಂದಿರೋ ಕೆಲ್ಸ ನೋಡ್ಕೊಂಡು ಸುಮ್ನೆ ಇರ್ಲಾರ್ದೆ ಬೇಡದೆ ಇರೋ ಕೆಲ್ಸನ ನಿನ್ ತಲೆಗೆ ಯಾಕೆ ಹಾಕೋತಾ ಇದೀಯಾ? ತೇಜ, ಏನ್ ಚಿಕ್ಕಮ್ಮ? ನಿನ್ ತಾತ ಬರೋಕೆ ಹೇಳ್ ಕಳ್ಸು. ಚಿಕ್ಕಮ್ಮ ಒಪ್ಕೊಂಡ್ರು ರಾಹುಲ್? ಈಗೇನ್ ಹೇಳ್ತೀರಾ ರಾಹುಲ್ ಅವರೇ? ನನ್ನನ್ನ ಮನಸ್ಫೂರ್ತಿಯಾಗಿ ಆಮೇಲೆ ಬೈಯೋರಂತೆ. ಈಗ ನಿಮ್ ತಾತಂಗ್ ಫೋನ್ ಮಾಡಿ ಕರ್ಸಿ. ಇದನ್ನು ನೀನೇ ಮಾಡೋಣ. ನಾನು ಹೇಳಿದ್ರೆ ತಾತಯ್ಯ ನಂಬಲ್ವೇನೋ? ಸರ್ಸು, ನೀನೇ ಮಾತಾಡಿದ್ರೆ ಒಳ್ಳೇದು. ಹಾ, ಇಲ್ಲಿ ಬೇಡ, ಹೊರಗಡೆ ಹೋಗಿ ಮಾತಾಡೋಣ. ಅಲ್ಲ, ಇವ್ರು ಕೇಳಿದ ಕೂಡ್ಲೆ ಚಿಕ್ಕಮ್ಮ ಒಪ್ಕೊಂಡ್ಬಿಟ್ರಲ್ಲ, ಹೇಗೆ?
ಅಯ್ಯೋ, ಈ ಟೆನ್ಷನ್ ಅಲ್ಲಿ ಮೀಟಿಂಗ್ ವಿಷಯನೇ ಮರ್ತ್ಬಿಟ್ನಲ್ಲ. ಈಗ ಸರಸೂನ್ ಮೀಟಿಂಗ್ ಕರ್ಕೊಂಡು ಹೋಗ್ಬೇಕಲ್ಲ. ಫೋನ್ ಮಾಡ್ಕೊಡಿ ತೇಜಣ್ಣ. ಸರ್ಸು, ನಿನ್ ಹತ್ರ ಸ್ವಲ್ಪ ಕೆಲಸ ಇದೆ, ಬಾಯಿಲಿ. ಸ್ವಲ್ಪ ಇರಿ ರಾಹುಲ್ ಅವರೇ, ದೊಡ್ಡಯ್ಯನ ಹತ್ರ ಮಾತಾಡ್ಬಿಟ್ ಬರ್ತೀನಿ. ಈ ವಿಷಯನ ದೊಡ್ಡಯ್ಯಂಗ್ ನಾನೇ ಹೇಳ್ಬೇಕು, ತುಂಬಾ ಖುಷಿ ಪಡ್ತಾರೆ. ಹಲೋ ತಾತಯ್ಯ, ನಾನು ತೇಜ ಮಾತಾಡ್ತಿರೋದು. ಈ ತಾತಯ್ಯ ಒಬ್ಬ ಇದಾನೆ ಅನ್ಕೊಂಡ್ ಫೋನ್ ಮಾಡಿದ್ಯೋ ಅಥವಾ ಯಾರಿಗೋ ಮಾಡೋದಕ್ ಹೋಗಿ ನನಗ್ ಮಾಡಿದ್ಯೋ? ಹಂಗಂದ್ರೆ ಹೆಂಗ್ ತಾತಯ್ಯ? ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡ್ದೆ. ನನ್ ಜೊತೆ ಮಾತಾಡ್ಬೇಕು ಅಂತ ಮಾಡಿರಲ್ಲ ಕಣೋ, ಸರಸು ಹೇಳಿರ್ತಾಳೆ, ಮಾಡಿರ್ತೀಯ. ಇಲ್ಲ ತಾತಯ್ಯ, ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಫೋನ್ ಮಾಡ್ದೆ. ಏನದು? ನೋಡಿ, ಸರ್ಸು ನನ್ ಪಕ್ಕದಲ್ಲೇ ಇದ್ದಾಳೆ. ವಿಷಯನ ಸರ್ಸು ಹೇಳ್ತಾಳೆ, ಮಾತಾಡಿ. ಚೆನ್ನಾಗಿದ್ಯಾ ದೊಡ್ಡಯ್ಯ? ಅಲ್ಲಿ ನನ್ನ ಕಂದ ಆ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನಾನಿಲ್ಲಿ ಹೇಗ್ ಚೆನ್ನಾಗಿರ್ತೀನಿ ಸರಸು? ನನ್ನ ಕಂದನೇ ನನ್ನ ಕಣ್ಣಲ್ಲಿ ಓಡಾಡ್ತಿದ್ದಾನಮ್ಮ, ಏನು ತೋಚ್ತಾ ಇಲ್ಲ. ಕಣ್ಣು ಬಿಟ್ರು ಮುಚ್ಚಿದ್ರು ಅವನೇ ಕಾಣಿಸ್ತಿದ್ದಾನೆ. ಮನ್ಸಿಗೆ ಒಂಥರ ಆಗ್ತಿದ್ಯಮ್ಮ. ನೀನ್ ನಿನ್ ಮಗನ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯ ಇಲ್ಲ ದೊಡ್ಡಯ್ಯ. ನೀನೇ ನೇರವಾಗಿ ಇಲ್ಲಿಗ್ ಬಂದು ಅರುಣ್ ಮಾವನ್ನ ನೋಡ್ಬೋದು. ಬಾ ದೊಡ್ಡಯ್ಯ. ಏನ್ ಮಾತಾಡ್ತಿದ್ಯಾ ಸರಸು? ದೊಡ್ಡಯ್ಯ, ಅದು ತಾತಯ್ಯ, ಹೌದು, ನೀವಿಲ್ಲಿ ಸಂತೋಷದಿಂದ ಬರಬೇಕು. ನೀವಿಲ್ಲಿ ಬರೋದಕ್ಕೆ ಶಾಂಭವಿ ಚಿಕ್ಕಮ್ಮ ಒಪ್ಕೊಂಡಿದ್ದಾರೆ ತಾತಯ್ಯ. ನಿಮ್ಮನ್ನಿಲ್ಲಿ ಕರ್ಸ್ಕೊಳ್ಳಿ ಅಂತ ಶಾಂಭವಿ ಚಿಕ್ಕಮ್ಮ ಅವರಾಗೆ ಹೇಳಿದ್ದಾರೆ. ಇದನ್ನೆಲ್ಲ ಸರ್ಸುನೆ ಮಾಡಿದ್ ತಾತಯ್ಯ. ನಿಜ ದೊಡ್ಡಯ್ಯ, ಶಾಂಭವಿ ಅಮ್ಮೋರೇ ನಿನಗ್ ಬರಕ್ ಹೇಳಿದ್ದಾರೆ. ನಿಜಾನಾ ಸರಸು? ನಾನ್ ನಿನ್ ಹತ್ರ ಸುಳ್ಳು ಹೇಳ್ತೀನ ದೊಡ್ಡಯ್ಯ? ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ನಾನು ನಂಬುತ್ತೀನಿ. ನನಗ್ ಬಹಳ ಸಂತೋಷ ಆಗ್ತಿದೆ ಸರಸು. ನೀನ್ ಮಾಡಿರೋ ಈ ಸಹಾಯಕ್ಕೆ ನಾನ್ ಹೇಗ್ ಋಣ ತೀರ್ಸ್ಬೇಕೋ ಗೊತ್ತಾಗ್ತಿಲ್ಲಮ್ಮ. ಅದ್ಯಾಕ್ ಹಾಗ್ ಮಾತಾಡ್ತೀಯ ದೊಡ್ಡಯ್ಯ? ನಾನ್ ನಿನ್ ಬಗ್ಗೆ ಏನ್ ಯೋಚಿಸಿದ್ರು ಏನೇ ಮಾಡಿದ್ರು ಅದು ನನ್ ಕರ್ತವ್ಯ ಆಗುತ್ತೆ ಹೊರತು ಅದೇನ್ ಮಹಾ ಸಹಾಯ ಅಲ್ಲ ದೊಡ್ಡಯ್ಯ. ನೀನು ತಡ ಮಾಡ್ದೆ ಬೇಗ ಬಂದ್ಬಿಡು. ಸರಿನಮ್ಮ, ಈಗ್ಲೇ ಹೊರಟು ಬರ್ತೀನಿ. ದೊಡ್ಡಯ್ಯ, ಚಿನ್ನಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ. ಚಿನ್ನನ್ನು ನನ್ ಜೊತೆ ಕರ್ಕೊಂಡ್ ಬಾ ಅಂತೀಯಾ? ಬೇಡ ದೊಡ್ಡಯ್ಯ, ಚಿನ್ನಿನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಇನ್ನೂ ಸಮಯ ಇದೆ. ಸರಿಯಾದ ಸಮಯ ಬಂದಾಗ ನಾನೇ ನಿನ್ ಹತ್ರ ಹೇಳ್ತೀನಿ, ಆಗ ಕರ್ಕೊಂಡ್ ಬರೋವಂತೆ. ಈಗ ನೀನ್ ಮಾತ್ರ ಬಾ ದೊಡ್ಡಯ್ಯ. ಸರಿನಮ್ಮ, ಈಗ್ಲೇ ಹೊರಡ್ತೀನಿ. ದೊಡ್ಡಯ್ಯ ಇವತ್ತೇ ಹೊರಟು ಬರ್ತೀನಿ ಅಂತ ಹೇಳಿದ್ರು. ನಾವು ಮಾಡಕ್ಕಾಗ್ತಿದ್ದು ನೀನ್ ಮಾಡ್ದೆ ಸರ್ಸು. ಥ್ಯಾಂಕ್ ಯು ಸೋ ಮಚ್. ನಿಮ್ ತಾತ ಬರ್ತಿರೋದು ನಿಮಗ್ ಖುಷಿ ಅಲ್ವಾ ರಾಹುಲ್ ಅವರೇ? ನೀನ್ ಇಲ್ಲಿರೋದೇ ಒಂದು ಪ್ರಾಬ್ಲಮ್ ಅನ್ಕೊಂಡ್ರೆ ಆ ತಾತ ಇನ್ನೊಂದು ಪ್ರಾಬ್ಲಮ್. ತಾತ ಬಂದ್ರೆ ಏನ್ ಹೇಳ್ತಾರೆ ಅಂತ ಟೆನ್ಷನ್ ಮಾಡ್ಕೊಳ್ದೆ ಸಂತೋಷ ಪಡೋದಕ್ಕೆ ಏನಿದೆ? ಯಾಕೆ ಮಾತಾಡ್ತಿಲ್ಲ ರಾಹುಲ್ ಅವರೇ? ನನಗೆ ಅರ್ಜೆಂಟ್ ಆಗಿ ನಿನ್ ಹತ್ರ ಸ್ವಲ್ಪ ಕೆಲಸ ಇದೆ, ಬೇಗ ಬಾ. ರಾಹುಲ್ ಅವ್ರಿಗೆ ನನ್ ಹತ್ರ ಏನ್ ಕೆಲ್ಸ? ಆಮೇಲೆ ಯೋಚನೆ ಮಾಡ್ಕೋ, ಈಗ ಟೈಮ್ ಇಲ್ಲ, ಬೇಗ ಬಾ. ಹೇಳಿ ಲಾಯರ್ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಳಿ, ಎಲ್ಲಿವರೆಗೂ ಬಂತು ನಿಮ್ಮ ಟ್ರಯಲ್ಸ್? ಯಾರನ್ನೋ ಸಾಕ್ಷಿಯಾಗಿ ತರ್ತೀನಿ, ಆ ಜಗದೀಶನಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರಿ, ಏನಾಯ್ತು? ಆ ವಿಷಯ ಹೇಳೋದಕ್ಕೆ ಫೋನ್ ಮಾಡಿದೆ ಮೇಡಮ್. ಅಂದ್ರೆ ಏನಾದ್ರೂ ಪ್ರೋಗ್ರೆಸ್ ಇದೆಯಾ? ಹೌದು ಮೇಡಮ್, ಅರುಣ್ ಪ್ರಸಾದ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ
ಆ ಊರಿನಲ್ಲಿ ಒಬ್ಬ ಸಾಕ್ಷಿನ ಹುಡುಕಿಟ್ಟಿದ್ದೀನಿ. ಅವನ ಕೈಯಲ್ಲಿ ಸುಳ್ಳು ಸಾಕ್ಷಿ ಹೇಳ್ಸಿ ಆ ಜಗದೀಶನ್ಗೆ ಲೈಫ್ ಟೈಮ್ ಶಿಕ್ಷೆ ಬೀಳೋ ಹಾಗೆ ಕೇಸ್ ಫೈಲ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಗುಡ್. ಆ ಸಾಕ್ಷಿ ಹೇಳೋ ವ್ಯಕ್ತಿ ಈಗ ಎಲ್ಲಿದಾನಂತೆ? ಅವನನ್ನ ಹೋಟೆಲ್ಗೆ ಕರೆಸ್ಕೊಂಡಿದ್ದೀನಿ, ಇಲ್ಲೇ ಇದ್ದಾನೆ. ವೆರಿ ಗುಡ್. ನಾನು ಅವನ ಜೊತೆ ಒಂದ್ಸಲ ಮಾತಾಡ್ಬೇಕು. ಶ್ಯೂರ್ ಮೇಡಮ್, ನೀವು ಇಲ್ಲಿಗೆ ಬರ್ಬೋದಾ? ಎಲ್ಲಿಗೆ ಬರ್ಬೇಕು? ಮಾರತಹಳ್ಳಿ ಊರ್ವಶಿ ಹೋಟೆಲ್ ಮೇಡಮ್. ಹಾಫ್ ಅನ್ ಅವರ್ ಅಲ್ಲಿ ನೀವು ಹೇಳಿರೋ ಪ್ಲೇಸಿಗೆ ಬರ್ತೀನಿ. ಓಕೆ ಮೇಡಮ್. ಇದರಿಂದ ಆ ಜಗದೀಶನ್ ಕಥೆ ಮುಗಿದು ಹೋಗತ್ತೆ. ನನ್ನ ಹತ್ರ ಏನ್ ಕೆಲ್ಸ ಇದೆ ರಾಹುಲ್ ಅವರೇ? ಈಗ ನಾವು ಅರ್ಜೆಂಟ್ ಆಗಿ ಒಂದ್ ಪ್ಲೇಸ್ಗೆ ಹೋಗ್ಬೇಕು. ಪಿಲೇಸಾ? ಪಿಲೇಸ್ ಅಂದ್ರೆ? ಅದೇ ಹೊರಗಡೆಗೆ. ಹೊರಗಡೆಗ? ಹೌದು. ನಾನು ಎಲ್ಲೂ ಹೊರಗ್ ಬರಕ್ ಆಗಲ್ಲ. ಅರುಣ್ ಮಾವನ್ನ ನೋಡ್ಕೋಬೇಕು. ನೀನಲ್ಲೇನು ಗಂಟೆಗಟ್ಲೆ ಇರೋ ಅವಶ್ಯಕತೆ ಇಲ್ಲ. ಬೇಗ ಬಂದ್ರೆ ಆಯ್ತು, ಬಾ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಬೇಗ ಹೋಗ್ ಬರೋಣ ಅಂತ ಹೇಳ್ದೆ ತಾನೆ. ಅದೇನೋ ಸರಿ, ಯಾವತ್ತೂ ಇಲ್ದಿರೋದು ಇದ್ದಕ್ಕಿದ್ದ ಹಾಗೆ ಹೊರಗಡೆ ಹೋಗೋಣ ಅಂತಿದ್ದೀರಾ ಇವತ್ತು? ಬೇಗ ಬೇರೆ ಹೋಗೋಣ ಅಂತಿದ್ದೀರಾ, ಯಾಕೆ? ಅಯ್ಯಯ್ಯೋ, ಓದ್ದೇ ಇರೋ ಹಳ್ಳಿ ಹುಡುಗಿ ಇವಳು. ಮೀಟಿಂಗು ಅದು ಇದು ಅಂದ್ರೆ ನಿನಗದೆಲ್ಲ ಅರ್ಥ ಆಗಲ್ಲ. ಏನಕ್ಕೆ ಅಂತ ಹೇಳ್ದೆ ಕರ್ಕೊಂಡು ಹೋಗೋದೇ ಬೆಟರ್. ಹೇಳಿ ರಾಹುಲ್ ಅವರೇ, ಯಾಕೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ? ಅದೇನಿಲ್ಲ ಸರ್ಸು, ನಾವು ಮದುವೆ ಆದಾಗ್ಲಿಂದ ನಿನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ವಲ್ಲ, ಅದಕ್ಕೋಸ್ಕರ ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಸರಿ 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 ಸರಿ